ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕೈ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕಂದರೆ ದಿಸ್ ಇಸ್ ನಾಟ್ ಅ ವ್ಲಾಗ್ ಆರ್ ಎಕ್ಸೆಟ್ರಾ. ಬಿಕಾಸ್ ನಾವು ಮಾಡೋದೇ ವ್ಲಾಗ್, ಡಾನ್ಸ್ ವಿಡಿಯೋ ನಾನು ತುಂಬ ದಿನ ಆಯಿತು ನಾನು ಮಾಡಿಲ್ಲ. ಸೊ ಓಕೆ, ಅದು ಮಾಡೋಣ ಮುಂದೆ ಟೈಮಲ್ಲಿ. ಸೊ ಇವತ್ತಿನ ವಿಡಿಯೋ ಬಂದು ನಾನು ಆ್ಯಕ್ಚುಲಿ ತುಂಬ ದಿವಸದಿಂದ ಒಂದು ಐ ಮೇಕಪ್ ಟ್ರೈ ಮಾಡಬೇಕಂತ ಇದ್ದೆ. ಆ್ಯಂಡ್ ಅದು ನಾನು ಪಿಂಟ್ರೆಸ್ಟಲ್ಲಿ ಹುಡುಕಿದ್ದೆ. ಸೊ ಸ್ಕ್ರಾಲ್ ಮಾಡಬೇಕಾದ್ರೆ ಸಿಕ್ತು. ಐ ವಾಸ್ ಲೈಕ್, ವೈ ಕ್ಯಾನ್ ಐ ಟ್ರೈ ಇಟ್? ಸೊ ದಿಸ್ ಈಸ್ ಮೈ ಇನ್ಸ್ಪೋ. ಸೊ ಈ ಥರ ಮಾಡ್ತೀನಿ ನಾನು. ಆ್ಯಂಡ್ ಸೊ ನಾನೇನು ಅಂದ್ಕೊಂಡೆ ಅಂದರೆ ಬರೀ ಮೇಕಪ್ ಮಾಡುತ್ತೆ, ಸುಮ್ಮನೆ ನಾನು ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಆ್ಯಂಡ್ ಇಟ್ ವಿಲ್ ಬಿ ನಾಟ್ ಫನ್. ಸೊ ಐ ಥಾಟ್ ಐ ವಿಲ್ ಟೆಲ್ ಯು ಗೈಸ್ ಅಬೌಟ್ ಮೈ ಸೆಲ್ಫ್, ಲೈಕ್ ಮೈ ಜರ್ನಿ, ಮೈ ಯೂಟ್ಯೂಬ್ ಜರ್ನಿ ಆ್ಯಂಡ್ ಹೌ ಐ ಆಮ್ ಫೀಲಿಂಗ್ ರೈಟ್ ನಾವು, ಅದೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಬರ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ನಾನು ಇವಾಗ ಕೂದಲು ಏನು ಬಿಚ್ಚಲ್ಲ, ಹಿಂಗೆ ಇರಲಿ, ಬಿಕಾಸ್ ಅದು ಹೆಂಗಿದ್ರು ಮುಂದೆ ಬರಲ್ಲ. ಸೊ ಒಳ್ಳೆ ಕೆಲಸ ಮಾಡಿದ್ದೀನಿ. ಸ್ಟಾರ್ಟಿಂಗ್ ವಿತ್ ಮೈ ಟೋನರ್. ಸೊ ಓನ್ ಮ್ಯಾಚಿಂಗ್, ಲೈಕ್ ಲಿಟ್ರಲಿ ಮ್ಯಾಚಿಂಗ್. ಓಹ್ ದಟ್ಸ್ ಗ್ರೇಟ್. ಓಕೆ, ಲೆಟ್ಸ್ ಮೂವ್ ಆನ್. ಟೋನರ್ ಇಸ್ ಸಮಥಿಂಗ್ ಐ ಯೂಸ್ ಬಿಕಾಸ್ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ ಆಯಿತಾ. ಐ ಫೀಲ್ ಲೈಕ್ ಇಟ್ ಇಸ್ ಟು ಕೇಕಿ. ಯಾಕಂದರೆ ನಂದು ತುಂಬ ಡ್ರೈ ಸ್ಕಿನ್ ಕೂಡ ಇದೆ, ಬಟ್ ಮಾಯ್ಶ್ಚರೈಸರ್ ನಂಗೆ ಬೇಕೇ ಬೇಕು. ಬಟ್ ದಿಸ್ ಈಸ್ ರಿಯಲಿ ಹೈಡ್ರೇಟಿಂಗ್, ಸೊ ಇಟ್ ಸ್ಕಿಪ್ಸ್ ಮೈ ನೀಡ್ ಫಾರ್ ಮಾಯ್ಶ್ಚರೈಸರ್. ಸೊ ಓಪನ್ ಮಾಡಿಲ್ಲ. ವಾವ್, ಸಕ್ಕತ್ತಾಗಿ ಅನ್ಸುತ್ತೆ. ಓಕೆ, ಸೊ ಏನಕ್ಕೆ ನಾನಿದು ಈಗ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಬಿಕಾಸ್ ಆಚೆ ಹೋಗ್ಬೇಕಾದಾಗ ನನಗಂತೂ ಯಾವಾಗಲೂ ಟೈಮ್ ಇರಲ್ಲ ಟು ಏನೋ ಈ ಥರದ್ದೆಲ್ಲ ಹೆವಿ ಕೈಂಡ್ ಆಫ್ ಮೇಕಪ್. ಹೆವಿ ಅಂದರೆ ಲೈಕ್ ಕಾಂಪ್ಲಿಕೇಟೆಡ್ ಐ ಮೇಕಪ್ ನನಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಮತ್ತು ನನ್ನ ಕೈ ಓಡೋದು ಇಲ್ಲ. ಸೊ ಐ ಆಮ್ ಜಸ್ಟ್ ಪ್ರಾಕ್ಟಿಸಿಂಗ್ ರೈಟ್ ನೌ. ಬೇಕಾದಾಗ ಐ ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ ಇಫ್ ವಿಲ್ ಸೂಟ್ ಮೀ ಆರ್ ನಾಟ್. ಸೊ ಸೂಟ್ ಆದರೆ ಓಕೆ, ಇಲ್ಲ ಅಂದರೆ ಇದೊಂದೇ ವಿಡಿಯೋ ಲಾಸ್ಟ್ ಅಷ್ಟೇ. ಇದಂತೂ ನಾನು ಹಾಕಿ ಹಾಕ್ತೀನಿ, ಹೆಂಗೆ ಬಂದರೂ, ಹೆಂಗೆ ನಾನು ಜೋಕರ್ ಥರ ಕಾಣಿಸಿದ್ರು ನಾನು ಹಾಕಿ ಹಾಕ್ತೀನಿ. ಸೊ ಅದೇ ನಾನು ಹೇಳಿದ್ನಲ್ಲ, ಆ್ಯಸ್ ಇಫ್ ಐ ಆಮ್ ನಾಟ್ ಗೋಯಿಂಗ್ ಔಟ್, ಸೊ ಐ ಆಮ್ ನಾಟ್ ಗನ ಯೂಸ್ ಎನಿ ಫೌಂಡೇಶನ್, ಎನಿ ಕನ್ಸೀಲರ್. ಸೊ ನಾನು ಬರೀ ನಂದೊಂದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಬಿಕಾಸ್ ಅದೆಲ್ಲ ಮಾಡೋಕ್ಕೆ ಮುಡಿಲ್ಲ, ಉಡು ಇಲ್ಲ, ಆ್ಯಂಡ್ ಆಲ್ಸೋ ವೇಸ್ಟ್. ನನಗೆ ಒಂದೊಂದ್ಸಲಿ ಏನಾಗುತ್ತೆ ಗೊತ್ತಾ, ಪೀಪಲ್ ಆಲ್ವೇಸ್ ಲೈಕ್ ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ, ಓ ದಟ್ಸ್ ಫೌಂಡೇಶನ್. ಲೈಕ್ ನೋ, ಇಟ್ಸ್ ನಾಟ್ ಫೌಂಡೇಶನ್, ಇಟ್ ಇಸ್ ಜಸ್ಟ್ ಟಿಂಟೆಡ್ ಸನ್ಸ್ಕ್ರೀನ್. ನಂಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಯಾರಾದರೂ ಟಿಂಟೆಡ್ ಸನ್ಸ್ಕ್ರೀನ್ ಫೌಂಡೇಶನ್ ಅಂದರೆ ಮಾತ್ರ. ಬಟ್ ಇಟ್ ಈಸ್ ಜಸ್ಟ್ ಟಿಂಟೆಡ್, ಟಿಂಟ್. ಓಕೆ, ಸೊ ಯಾ, ಆ್ಯಂಡ್ ಐ ಯೂಸ್ ದಿಸ್ ಡೈಲಿ ಬಿಕಾಸ್ ನಂದು ಬೇರೆ ವೈಟ್ ಕಾಸ್ಟ್ ಸನ್ಸ್ಕ್ರೀನು ಒಳ್ಳೆ ದೆವ್ವ ಥರ ಬೂದಿ ಬೂದಿ ಆಗಿಬಿಡುತ್ತೆ ಅಂತ ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಯಾ, ಮತ್ತು ಅದು ಲೈಕ್ ದಿಸ್ ವಿಲ್ ಬ್ಲೆಂಡ್ ಇನ್ ಟು ಯುವರ್ ಸ್ಕಿನ್. ಆ್ಯಂಡ್ ದಟ್ ವೈಟ್ ಒನ್, ಅದು ವೈಟ್ ಕಾಸ್ಟಿಂಗ್ ಎಲ್ಲ. ಆ್ಯಂಡ್ ಐ ರಿಯಲಿ ಹ್ಯಾವ್ ಅ ಲಾಟ್ ಆಫ್ ಏನಂತಾರೆ ಅದು, ಈ ಪಿಂಪಲ್ ಮುಂಚೆ ಇದ್ದಿದ್ದು ಪಿಗ್ಮೆಂಟ್ ಬಿಟ್ಟು ಹೋಗಿರತ್ತಲ್ಲ, ದ್ಯಾಟ್ ಸ್ಪಾಟ್ಸ್ ಐ ರಿಯಲಿ ಹ್ಯಾವ್, ಬಿಕಾಸ್ ಐ ವಾಸ್ ರಿಯಲಿ ಡಮ್ ಎನಫ್ ಟು ಪಾಪ್ ಮೈ ಪಿಂಪಲ್ಸ್. ಸೊ ಅದು ನಾನು ಇವಾಗ ಮಾಡಲ್ಲ, ಬಟ್ ಅದು ಮುಂಚೆ ಮಾಡಿದ್ದು ಮಾರ್ಕ್ಸ್ ಇದೆ. ಸೊ ವೈಟ್ ಕಲರಲ್ಲಿ ದಟ್ ಬ್ಲ್ಯಾಕ್ ವಿಲ್ ಹೈಲೈಟ್ ಮೋರ್, ಆ್ಯಂಡ್ ಅದಕ್ಕೆ ನಾನು ಟಿಂಟೆಡ್ ಯೂಸ್ ಮಾಡ್ತೀನಿ. ಸೊ ಮೂವಿಂಗ್ ಆನ್ ಟು ಮೈ ಯೂಟ್ಯೂಬ್. ಸೊ ಫಸ್ಟ್ ಯೂಟ್ಯೂಬ್ ಬರೋಣ, ಆಮೇಲೆ ಇನ್ಸ್ಟಾಗ್ ಹೋಗೋಣ. ಸೊ ಯೂಟ್ಯೂಬ್ ಬಂದು ಆ್ಯಕ್ಚುಲಿ ನಾನು ನನ್ನ ತಮ್ಮ ರಿಯಲಿ ಇನ್ಸ್ಪೈರ್ಡ್ ಬೈ ಆಶೀಶ್ ಚಂಚಲಾನಿ ಅಟ್ ದ್ಯಾಟ್ ಟೈಮ್. ಸುಮ್ಮನೆ ಕಾನ್ಸ್ಟೆಂಟಾಗಿ ವಿ ಯೂಸ್ ಟು ವಾಚ್ ಹಿಸ್ ವಿಡಿಯೋಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ವಿ ಶುಡ್ ಡೂ ಸಮಥಿಂಗ್ ಲೈಕ್ ದೇಸ್, ಹಾಗೆ ಹಿಂಗೆ ಅಂತೆಲ್ಲ ವಿ ಯೂಸ್ ಟು ಥಿಂಕ್. ಸೊ ಒಂದು ಟೈಮ್ ಕುತ್ಕೊಂಡು ಇಬ್ರು ಚಾನಲ್ ಹೆಸರು ಏನು ಇರಬೇಕು ಅದು ಇದು ಡಿಸೈಡ್ ಮಾಡಿ ಓಪನ್ ಮಾಡಿದ್ವಿ. ಆ್ಯಂಡ್ ನಾನೇ ಸಜೆಸ್ಟ್ ಮಾಡಿದ್ದೆ ದಟ್ ವಿಲ್ ಕೀಪ್ ಸ್ಕೈ ವರ್ಲ್ಡ್ ಅಂತ ಇಟ್ಟು ಚೆನ್ನಾಗಿರುತ್ತೆ. ದಟ್ ಈಸ್ ಮೈ ಸ್ಕೈ, ಮೈ ವರ್ಲ್ಡ್, ಐ ಲವ್ ಸ್ಕೈ, ಆ ಥರ ಏನೇನೋ. ಸೊ ಇಟ್ ವಾಸ್ 2020 ಲಾಕ್ಡೌನ್ ಟೈಮ್. ಆಫ್ ಕೋರ್ಸ್ ಆ ಟೈಮಲ್ಲಿ ಎಲ್ಲ ತಲೆ ಓಡಿದೆ. ಆ್ಯಂಡ್ ಯು ಡೋಂಟ್ ನೋ ಹೌ ಮಚ್ ಐ ರಿಗ್ರೆಟ್ ನಾಟ್ ಕಂಟಿನ್ಯೂಯಿಂಗ್. ನಾವು ಫಸ್ಟ್ ಕಾನ್ಸೆಪ್ಟ್ ವಿ ಡಿಂಟ್ ನೋ ವಾಟ್ ಟು ಏನು ಹಾಕಬೇಕು ಏನಿಲ್ಲ ಅಂತ ಗೊತ್ತಿರಲಿಲ್ಲ. ಸೊ ವಿ ಥಾಟ್ ಆಫ್ ಮೇಕಿಂಗ್ ಸುಮ್ಮನೆ ಹಂಗೆ ಕಾಂಟೆಂಟ್ ವೀಡಿಯೋಸ್ ಹಾಗೆ ಹಿಂಗೆ ಅಂತ. ಆ್ಯಂಡ್ ಯು ಗೈಸ್ ಡೋಂಟ್ ನೋ, ಅದೆಲ್ಲ ನಾನು ಅಫ್ಕೋರ್ಸ್ ಯು ಡೋಂಟ್ ನೋ, ದ್ಯಾಟ್ ಇಸ್ ವೈ ಐ ಆಮ್ ಟೆಲಿಂಗ್. ಅದೆಲ್ಲ ವೀಡಿಯೋಸೂ ಲೈಕ್ ಇಷ್ಟು ವೀಡಿಯೋಸ್ ಇದೆ, ಅದೆಲ್ಲ ವೀಡಿಯೋಸನ್ನು ನಾನು ಫುಲ್ ಪ್ರೈವೇಟ್ ಮಾಡಾಕ್ಬಿಟ್ಟಿದ್ದೀನಿ. ಬಿಕಾಸ್ ಐ ಆಮ್ ಡ್ಯಾಮ್ ಎಂಬ್ಯಾರೆಸ್ಡ್, ಬಿಕಾಸ್ ಅಟ್ ದ್ಯಾಟ್ ಟೈಮ್ ಐ ಯೂಸ್ ಟು ನಾಟ್ ಮಚ್ ಕೇರ್. ಲೈಕ್ ಈಗಿನೂ ಐ ಡೋಂಟ್ ಕೇರ್, but that time I was like full, and I had no self awareness that time.
ಒಂಥರ ಫುಲ್ ಚೈಲ್ಡ್ದಂಗೆ. ಯು ಡೋಂಟ್ ನೋ ಹೌ ವಾಟ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ ಯು ಹ್ಯಾವ್ ಆನ್ ಯೋರ್ ಫೇಸ್, ಹೌ ಆರ್ ಯು ಲುಕಿಂಗ್, ಮೈ ಐಬ್ರೋಸ್ ವೇರ್ ದಿಸ್ ಥಿಕ್ ಆ್ಯಂಡ್ ಐ ವಾಸ್ ದಿಸ್ chubby that time. So I used to just not care, and also my voice sucks. So adike now I am embarrassed about it, and adikene private ಮಾಡಿದೀನಿ. If I overcome those things, ನಾನು ಡೆಫಿನೆಟ್ಲಿ ಅದನ್ನ ಪಬ್ಲಿಕ್ ಮಾಡ್ತೀನಿ. ಒಂದೆರಡು ಚೆನ್ನಾಗಿರೋ ವಿಡಿಯೋಸ್ ಲೈಕ್ ಅಷ್ಟೇನು ಕ್ರಿಂಜ್ ಇಲ್ಲ ಅನ್ನೋಷ್ಟು ನಾನು ಪಬ್ಲಿಕ್ ಮಾಡಿದ್ದೀನಿ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್. ಸೊ ಅದಷ್ಟು ಆಯಿತಾ. ಸೊ ನಾನೇನು ಮಾಡ್ತಾ ಇದ್ದೆ, ಕಾನ್ಸ್ಟೆಂಟಾಗಿ ಐ ಯೂಸ್ ಟು ಅಪ್ಲೋಡ್ ವೀಡಿಯೋಸ್, ಆ್ಯಂಡ್ ಗ್ರ್ಯಾಜುಲಿ ನಾನು ಸೆಲ್ಫ್ ಅವೇರ್ ಆಗೋದು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಸೊ ನಾನು ಮೇಕಪ್ಪೇ ಮಾಡ್ತಿಲ್ಲ, ಬರೀ ಮಾತಾಡ್ತಾ ಇದ್ದೀನಿ. ಸೊ ಸೆಲ್ಫ್ ಅವೇರ್ ಸ್ಟಾರ್ಟ್ ಆದಾಗ ನಾನೇನು ಮಾಡಿದೆ, ಸ್ವಲ್ಪ ಕಾಲೇಜ್ ಹೋಗೋ ಟೈಮ್ ಇತ್ತು ಅವಾಗ. ಮಹಾಜನಾಸ್ ಜಾಯ್ನ್ ಆಗ್ತಾ ಇದ್ದೆ ನಾನು. ಐ ವಾಸ್ ವೆರಿ ಕಾನ್ಶಿಯಸ್ ಲೈಕ್ ಅಟ್ ದ್ಯಾಟ್ ಟೈಮ್. ಮತ್ತು ನಂಗೆ ಅವಾಗ ಕಾಲೇಜ್ ಕಾಂಟೆಂಟ್ ಅದೆಲ್ಲ ಬ್ಯಾಲೆನ್ಸ್ ಮಾಡೋದು ಅದೆಲ್ಲ ಸ್ವಲ್ಪ ಗೊತ್ತಿರಲಿಲ್ಲ. ಮತ್ತು ನಾನು ನನ್ನ ತಮ್ಮ ಯಾವಾಗ್ಲೂ ರಾತ್ರಿ ವಿಡಿಯೋ ಮಾಡ್ತಾ ಇದ್ವಿ. ಹಿ ವಾಸ್ ಮೈ ಕ್ಯಾಮ್ರಾ ಮ್ಯಾನ್, ಐ ಯೂಸ್ ಟು ಡಿರೆಕ್ಟ್, ಆ್ಯಂಡ್ ಲಾಸ್ಟ್ ಅದೊಂದು ಚೈಲ್ಡ್ ಚಿತ್ರ ರಿಟರ್ನ್ ಆ್ಯಂಡ್ ಡಿರೆಕ್ಟೆಡ್ ಬೈ ಲಕ್ಷ್ಮಿ BS, ಕ್ಯಾಮ್ರಾಮನ್ ಮಾದೇಶ್, ಆ ಥರ ನಾವು ಚಿಲ್ಲಿತ್ತು ಅವಾಗ. ಅದರೆಲ್ಲ ಆಗ್ತಾ ಇದ್ವಿ ನಾವು. ಆ್ಯಂಡ್ ವೇಟ್, ಲೆಟ್ಸ್ ಕಂಟಿನ್ಯೂ. ಅಂತ ಇದು ಮಾಡ್ತೀನಿ, ಇಲ್ಲಾಂದರೆ ನನಗೆ ಮರ್ತೋಗ್ಬಿಡುತ್ತೆ. ಇದೇನು ಸರಿಯಾಗಿ ಹಾಕೊಂಡಿಲ್ಲ ನಾನು. ಐ ರಿಯಲಿ ಹ್ಯಾವ್ ನೋ ಐಡಿಯಾ ನಾನು ಯಾಕೆ ಟೈಮ್ ಲ್ಯಾಬ್ಸಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಇಷ್ಟೊತ್ತು ತನಕ ಅಂತ ನಂಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಕಂಟಿನ್ಯೂ. ನನ್ನ ಮೊಗಕ್ಕಿಂತ ಇದ್ದೆ ದೊಡ್ಡದಾಗಿ ಕಾಣ್ತಾ ಇದೆ. ಸೊ ಐ ಹೋಪ್ ನಾನು ಮಾತಾಡ್ತಾ ಐ ಡೋಂಟ್ ಮೆಸ್ ಇಟ್. ಸೊ ನಾನು ಓಪನ್ ಮಾಡಿ 5 ವರ್ಷ ಆಯ್ತಲ್ವಾ. ಸೊ ಆ ಟೈಮಲ್ಲೇ ನಾನು ವಿಡಿಯೋ ಮಾಡಬೇಕಾದಾಗ ನನಗೆ ಸ್ಟಾರ್ಟಿಂಗಲ್ಲೇ ಫುಲ್ಲು ಬೇಗ ಒಂದು 500 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ರು. ಐ ಕಾನ್ ಡೂ ಇಟ್ ವೈಲ್ ಡೂಯಿಂಗ್ ಐ ಲೈನರ್. ನಾನು ಮಾತಾಡ್ತಾ ಇದ್ದೀನಿ, ಇಲ್ಲಿ ಹಿಂಗೆ ಆಗ್ತಾ ಇದೆ ನನಗೆ. ಬಟ್ ಆಮೇಲೆ ನಾನು ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ನಾನು ನಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಸಿ ಮೈ ಫಾಲೋವರ್ಸ್ ರೆಡ್ಯೂಸಿಂಗ್ ಡೇ ಬೈ ಡೇ ಫಾರ್ 2 years. 600ಇಂದ 200 ಆಗೋಯ್ತು. ಆ್ಯಂಡ್ ಐ ಡೋಂಟ್ ನೋ ಯಾಕೆ ನಾನು ಕಾಂಟೆಂಟ್ ಅಂತೂ ಮಾಡ್ತಾ ಇರಲಿಲ್ಲ. ಬಟ್ ವೆನ್ ಪೀಪಲ್ ಯೂಸ್ ಟು ಅನ್ಸಬ್ಸ್ಕ್ರೈಬ್ ಮಿ, ಐ ವಾಸ್ ಫೀಲಿಂಗ್ ಸೋ ಲೋ. ಆ್ಯಂಡ್ ಸಡನ್ಲಿ ಕಾಲೇಜ್ ಸ್ಟಾರ್ಟೆಡ್ ಬಿಕಮಿಂಗ್ ಸೊ ಫನ್. ಲೈಕ್ ಫಸ್ಟ್ ಇಯರ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಲೈಕ್ ಐ ವಾಸ್ ಅಡ್ಜಸ್ಟಿಂಗ್ ಲೈಕ್ ಎವ್ರಿ ಒನ್ ಎಲ್ಸ್. ಸೊ ನೆಕ್ಸ್ಟ್ ಇಯರಲ್ಲಿ ಐ ಗಾಟ್ ಕಂಫರ್ಟಬಲ್, ಐ ಮೇಡ್ ಗುಡ್ ಫ್ರೆಂಡ್ಸ್. ಸೊ ಐ ಕೈಂಡ್ ಆಫ್ ಡೆವಲಪ್ಡ್ ಒನ್ ವೈಬ್. ಆಮೇಲೆ ನಾನು ವೈ ಶುಡ್ ಐ ನಾಟ್ ಕಂಟಿನ್ಯೂ, ಓಪನ್ ಮಾಡೋಣ. ಆ್ಯಂಡ್ ಆಲ್ಸೋ ನಾನು ಅದಕ್ಕೂ ಬ್ಯಾಕ್ ಆಫ್ಟರ್ 2 years ಅಂದ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು. ಆ್ಯಂಡ್ ದಟ್ ಈಸ್ ಸೋ ಕ್ಯೂಟ್. ಐ ಡೋಂಟ್ ನೋ, ಲೈಕ್ ತುಂಬ ಚೆನ್ನಾಗಿದೆ ಅದು. ಐ ಲವ್ ಇಟ್. ಐ ಲವ್ ದಟ್ ಎಂಥೂಸಿಯಾಸಮ್ ಆ್ಯಂಡ್ ಮೋಟಿವೇಶನ್ ಐ ಹ್ಯಾಡ್ ಅಟ್ ದಟ್ ಟೈಮ್. ಅವಾಗ ನಂಗೆ ಎಕ್ಸಾಮ್ಸ್ ಬೇರೆ ನಡೀತಿತ್ತು. ಆ್ಯಂಡ್ ಐ ಡೋಂಟ್ ನೋ, ಐ ಆಮ್ ವೆರಿ ಕ್ರಿಯೇಟಿವ್ ವೆನ್ ಇಟ್ ಕಮ್ಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಡೇಸ್. ಅದೇ ನಾವು ಡೆಫಿನೆಟ್ಲಿ ಐಮ್ ಗೋನಾ ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಪುಟ್ ಅ ಲಾಟ್ ಆಫ್ ವೀಡಿಯೋಸ್. ನಾವು ಈ ಗ್ಯಾಪಲ್ಲಿ ನಾನು ಇವಾಗ ಇದು ಸರಿ ಮಾಡ್ಕೊಂಡು ಬರ್ತೀನಿ, ಓಕೆನಾ? ನಿಮಿಷ. ನಾನು ಸರಿಗೆ ಮಾಡಿದ್ದೆ, ಬಟ್ ಇಲ್ಲೇನೋ ಹೋಗಿಸ್ಬಿಟ್ಟೆ ನಾನು. ಡು ಯು ಸಿ ದ್ಯಾಟ್? ಸರಿಗೆ ಇತ್ತು ಇದು. ಅಟ್ಲೀಸ್ಟ್ ಒಂದು ಸೈಡ್ ಆದರೂ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದ ತಕ್ಷಣ ಚಕ್ ಅಂತ ಬ್ಲಿಂಕ್ ಮಾಡಿಬಿಟ್ಟೆ ನಾನು. ಆ್ಯಂಡ್ ಇದಕ್ಕೆಲ್ಲ ಅದು ಪೆನ್ ಥರ ಐಲೈನರ್ ಬರುತ್ತಲ್ಲ, ಅದು ಸರಿ. ಇದು ಬ್ರಷ್ ಎಲ್ಲ ಆಗಲ್ಲ, ಯಾಕಂದರೆ ಈ ಸೈಡೆಲ್ಲ ಇರುತ್ತಲ್ಲ, ಇದೆಲ್ಲ ಅಂಟುಬಿಡುತ್ತದು. ಅದು ಇವಾಗ ಹಂಗೆ ಆಗಿದ್ದು. ನೀವೆಲ್ಲ ಪೆನ್ ಯೂಸ್ ಮಾಡಿ. ಸೊ ಸರಿ ಮಾಡಿದೆ. ವಾಟ್ ಯು ಗೈಸ್ ಥಿಂಕ್? ಏನಂತಾರದು, ಕಾಡು ಮನುಷ್ಯ ಥರ ಕಾಣಿಸ್ತಾ ಇದೀನ ನಾನು. ಸಿ, ಇದಕ್ಕೆ ಇದು ಹಾಕಬೇಕು, ಐ ಶ್ಯಾಡೋ. ಬಟ್ ಐ ಲೈಕ್ ಮೈ ಲೆಫ್ಟ್ ಐ ಬಿಕಾಸ್ ಲೆಫ್ಟ್ ಸೈಡ್ಗೆ ನಂದು ಗ್ರಿಪ್ ಚೆನ್ನಾಗಿದೆ ಬ್ರಷಲ್ಲಿ. ರೈಟ್ ಸೈಡ್ ಐ ಆಮ್ ನಾಟ್ ಅ ಬೆಟ್ ಕಂಫರ್ಟಬಲ್ ಯೆಟ್. ಸೊ ನನಗೆ ಆ್ಯಕ್ಚುಲಿ ಸಡನ್ನಾಗಿ ತುಂಬ ಜೋಶ್ ಬಂದುಬಿಟ್ಟಿದೆ ಬಿಕಾಸ್ ಐ ಆಮ್ ಫೀಲಿಂಗ್ ಮಚ್ ಮೋರ್ ಕಾನ್ಫಿಡೆಂಟ್ ದ್ಯಾನ್ ಐ ವಾಸ್ ಆ್ಯಂಡ್ ಮಚ್ ಮೋರ್ ಕ್ರಿಯೇಟಿವ್ ಐ ಹ್ಯಾವ್ ಬಿಕಮ್. ಆ್ಯಂಡ್ ಏನಂತಾರೆ, ಇನ್ನೂ ನಾಲೆಜ್ ಅಬೌಟ್ ದ ವರ್ಲ್ಡ್. ಸೊ ದ್ಯಾಟ್ ಈಸ್ ಹೆಲ್ಪಿಂಗ್ ಮೀ. ಸೊ ನಾನು ಇವಾಗಿದ್ದು ಗೋಲ್ಡ್ ಅಲ್ಲ ಇದು, ಬಟ್ ಸಮ್
ಒಂದು ಚಿಣಿಮಿಣಿ ಆಗ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಗೋಲ್ಡ್ ಬಟ್ ಗೋಲ್ಡ್ ಥರ ಅನಿಸ್ಬೋದು. ಆ ಹುಡುಗಿ ಅದ್ರಲ್ಲಿ 5 ನಿಮಿಷ ಅಂತ ಹಾಕಿದ್ಲು. ಈಸಿ 5 ಮಿನಿಟ್ ಏನು ಅಲ್ಲ ನೋಡು ಅಂತ 20 ನಿಮಿಷ ಆಯಿತು ನನಗೆ ಕೂತ್ಕೊಂಡು. ಬಿಡು, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಆ್ಯಂಡ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಬಟ್ ಕಾಂಟ್ ಡೂ ಇಟ್ ಎನಿಥಿಂಗ್. ನಮ್ಮ ಇನ್ಸ್ಟಾಗ್ರಾಮ್ ಬಗ್ಗೆ ಮರ್ತೇ ಹೋಯ್ತಲ್ಲ. ಒಂದು ನಿಮಿಷ, ಮೇನ್ ಥಿಂಗ್. ಸೊ ನಾನು ಸ್ಕೈ ವರ್ಲ್ಡಿಂದ ಸ್ಕೈಲ್ಯಾಕ್ಗೆ ಚೇಂಜ್ ಮಾಡಿದೆ. ಒಂದು ರಾತ್ರಿ ಐ ವಾಸ್ ಜಸ್ಟ್ ಥಿಂಕಿಂಗ್, ಜಸ್ಟ್ ರಾತ್ರಿನೇ ಅಲ್ವಾ ಅದೆಲ್ಲ ಥಾಟ್ಸ್ ಬರೋದು, ಲೈಕ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅದೆಲ್ಲ ಬಗ್ಗೆ. ದಟ್ ಇಸ್ ಐ ಕಾಂಟ್ ಸ್ಲೀಪ್ ಬಿಕಾಸ್ ಐ ಕೀಪ್ ಥಿಂಕಿಂಗ್ ಅಬೌಟ್ ದೀಸ್ ಥಿಂಗ್ಸ್. ಒಂದೊಂದು ಸ್ವಲ್ಪ ಇದೇನೋ ಪುಡಿ 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 ಆಗ್ತಾ ಇದೆಲ್ಲ, ಇದು ಸರಿ ಮಾಡಲಾ ಅಥವಾ ಇದು ಕರೆಕ್ಟ್ ಇದೆಯಾ? ಪರವಾಗಿಲ್ಲ. ಸೊ ನಾನು ಹೆಸರು ಚೇಂಜ್ ಮಾಡಿದೆ ಆಮೇಲೆ, ಯಾಕಂದರೆ ಐ ಡಿಂಟ್ ಫೈಂಡ್ ಮೈ ನೇಮ್ ಇನ್ ಇಟ್. ಸೊ ನಾನು ಚೆನ್ನಾಗಿ ಕುತ್ಕೊಂಡು ಥಿಂಕ್ ಮಾಡಿ ಲಕ್ಷ್ಮಿನೂ ಇರಬೇಕು ಆ್ಯಂಡ್ ಸ್ಕೈನೂ ಇರಬೇಕು, ಬಿಕಾಸ್ ಟೋಟಲಾಗಿ ಡಿಫ್ರೆಂಟ್ ಹೆಸರು ಬೇಡ ನನಗೆ ಆ್ಯಂಡ್ ಅದೇ ಹೆಸರು ಬೇಡ. ಸೊ ಐ ಜಸ್ಟ್ ವಾಂಟೆಡ್ ಟು ಸಮಥಿಂಗ್ ಇನ್ವಾಲ್ವ್. ಸ್ಕೈನೂ ಇರಬೇಕು, ಲಕ್ಷ್ಮಿ ಏನು ಮಾಡಲಿ. ಸೊ ಐ ಜಸ್ಟ್ ವಾಂಟ್ಸ್ ಲಕ್ಷ್ಮಿ ಆ್ಯಂಡ್ ಸ್ಕೈ ವರ್ಲ್ಡ್ ಟು ಸ್ಕೈ ಲ್ಯಾಕ್. ಸೊ ಐ ಲವ್ ಇಟ್. ಐ ಆಮ್ ಸೋ ಟಯರ್ಡ್. ಒಂದು ನಿಮಿಷ. ಐ ಆಲ್ವೇಸ್ ಮೆಸ್ ಇಟ್ ಅಪ್. ಒಂದು ನಿಮಿಷ. ಆ್ಯಂಡ್ ಯು ನೋ ದ ಫನ್ ಪಾರ್ಟ್, I don't open my mouth when I'm applying mascara. I've seen memes about it. ಈ ಥರ ಬಾಯಿ ಓಪನ್ ಮಾಡ್ಕೊಂಡೆ ಮಸ್ಕಾರ ಅಂತಾನೆ ಹಾಕೋಬೇಕು. I am good at it and I don't open my mouth. You guys can see now. Because I am blessed with big eyes. I don't have to at all. ಒಳಗೆ ಹಾಕ್ಬಿಡೋಣ ಇದು, ಬಿಕಾಸ್ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇದೆ. ಸಿ, ವಾವ್, ತುಂಬೋಯ್ತು. ಆ್ಯಂಡ್ ಐ ಹ್ಯಾವ್ ದಿಸ್. ಐ ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ದಿಸ್ ದಟ್ ನಾನು ಒಂದು ಕೂಡ ಯೂಸ್ ಮಾಡಿಲ್ಲ ಇದು. These are the stickers, I mean stones, face and eye gems. Idu, see, do you guys see that shimmer? Okay, with this. So, and I have no idea where to place these gems because naan nodid inspoದಲ್ಲಿ ಅವ್ರ gems ಹಾಕಿಲ್ಲ, but I want to create my own. So, let's get it. ನಾನು ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕ್ತೀನಿ. ನಾನು ತುಂಬ ದಿವಸದಿಂದ ನೇಲ್ಸ್ ಬೆಳೆಸಿರ್ಲಿಲ್ಲ. ಥ್ಯಾಂಕ್ ಗಾಡ್ ದಟ್ ನಾನು ಈ ಸಲ ನೇಲ್ಸ್ ಬೆಳೆಸಿದ್ದೀನಿ. ನಾನಿದ್ರೆ ಇದು ಎತ್ತಕ್ಕಾಗ್ತಾ ಇರಲಿಲ್ಲ ಅದು, ಬಿಕಾಸ್ ಐ ಆಮ್ ಯೂಸಿಂಗ್ ಮೈ ನೇಲ್ಸ್ ಆಸ್ ಫೋರ್ಸೆಪ್ಸ್. ಒಂದು ನಿಮಿಷ, ಐ ಹ್ಯಾವ್ ಟು ಡೂ ಇಟ್ ಇಲ್ಲಿ ಬಿಕಾಸ್ ಇದು ಉದ್ರೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಬೆಟರ್. ಮೈ ಹ್ಯಾಂಡ್ ಇಸ್ ನಾಟ್ ಸ್ಟಡಿ ಯೆಟ್. ಐ ಹ್ಯಾವ್ ಟು ಸ್ಟಿಲ್ ಪ್ರಾಕ್ಟೀಸ್. ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ ರೀ. ಯು ಗೈಸ್ ಸಿ ದ ಪರ್ಲ್ ಹಿಯರ್. ಇಲ್ಲೊಂದು ಆ್ಯಂಡ್ ಇಲ್ಲೊಂದಿದೆ ಮಧ್ಯದಲ್ಲಿ. ಐ ಹ್ಯಾವ್ ನೋ ಐಡಿಯಾ ವೇರ್ ಟು ಪ್ಲೇಸ್ ಬಿಕಾಸ್ ನಂಗೆ ಜಾತ್ರೆ ಮಾಡೋಕ್ಕೂ ಇಷ್ಟ ಇಲ್ಲ. ಮಧ್ಯ ಎಲ್ಲ ಹಾಕ್ಬೋದು. ಐ ಥಿಂಕ್ ದ್ಯಾಟ್ಸ್ ಎನಫ್. ಸೊ ದ್ಯಾಟ್ ಇಸ್ ಮೈ ಐ ಮೇಕಪ್ ಗಾಯ್ಸ್. ಸೊ ಅಯ್ಯೋ, ನಾನಂತೂ ಎಷ್ಟು ಇದು ಗಾಯ್ಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ I have to stop using it. ನಾನು ಐಬ್ರೋ ಇದು ಮಾಡಲಿಲ್ಲ, ಡಾರ್ಕ್ ಮಾಡಲಿಲ್ಲ. ಸೊ ವೇಟ್, ಐ ಯೂಸ್ ದಿಸ್ ಹಿಮಾಲಯ ಕಾಜಲ್ ಆ್ಯಂಡ್ ಒಂದು ನಂದು ಬ್ರಷ್ ಟು ಯೂಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಐಬ್ರೋ ಪೆನ್ಸಿಲ್. ವೇಟ್, when you have this, it is not necessary. So it is fine. And thank you so much for showing so much of love on my exam contents ಬರ್ತಾ ಇದೆಯಲ್ಲ, ಅದು ನನ್ನ ಕಡೆಯಿಂದ. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ನಾನೊಂದು ವಿಡಿಯೋ ಹಾಕಿದ್ದೀನಲ್ಲ, ಅದು ಲಿಟ್ರಲಿ ಐ ವಾಸ್ ಫೀಲಿಂಗ್ ಲೈಕ್ ದ್ಯಾಟ್.
ಆ್ಯಂಡ್ ನನಗೆ ಅವಾಗೇನು ಭಾರಿ ಎಕ್ಸಾಮ್ಗೇನು ಇರಲಿಲ್ಲ, ಸುಮ್ಮನೆ ಅದು ಏನು ಬರ್ತದೆ C1 ಟೆಸ್ಟ್ ಗಿಸ್ಟ್ ಅಂದ್ಕೊಂಡು ಮಾಡ್ತಾರಲ್ಲ ಅದಿತ್ತು. ಬಟ್ ನನಗೆ ಓದೋಕ್ಕೆ ಚೂರೂ ಮನಸ್ಸಿರಲಿಲ್ಲ ಆ್ಯಂಡ್ ಯಾ, ಸೊ ಐ ಹ್ಯಾಡ್ ಟು ಡೂ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದನ್ನು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಐ ಡೆಂಟ್ ಗಿವ್ 1 ಸೆಕೆಂಡ್ ಥಾಟ್. 11:30 ರಾತ್ರಿ ಇತ್ತು, ಐ ವಾಸ್ ಸ್ಟಡಿಂಗ್ ಆ್ಯಂಡ್ ಐ ಜಸ್ಟ್ ಎನ್ಯಾಕ್ಟೆಡ್, ಆವಾಗಲೇ ವಾಯ್ಸ್ ಓವರ್ ಕೊಟ್ಟು ಐ ಜಸ್ಟ್ ಪೋಸ್ಟೆಡ್ ಆ್ಯಂಡ್ ಐ ಜಸ್ಟ್ ಕೆಪ್ ಮೈ ಫೋನ್ ಆನ್ ಸೈಡ್. ಸೊ ನಾನು ಕಾಲೇಜ್ ಹೊರಡಬೇಕಾದಾಗ ನಾನು ನೋಡಿದೆ ದ್ಯಾಟ್ ಬಿಕಾಸ್ ನಾನು ಓದೋ ಟೈಮಲ್ಲಿ ಮತ್ತು ಎಕ್ಸಾಮ್ ಹೋಗೋ ಟೈಮಲ್ಲಿ ಐ ಅವಾಯ್ಡ್ ಯೂಸಿಂಗ್ ಇನ್ಸ್ಟಾಗ್ರಾಮ್ ಬಿಕಾಸ್ ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಹೋಗ್ಬೇಕಾದಾಗ ಐ ಜಸ್ಟ್ ಓಪನ್ ಇಟ್ ಆ್ಯಂಡ್ ಐ ಹ್ಯಾಡ್ 3,000 ವ್ಯೂಸ್ ಆರ್ ಸಮಥಿಂಗ್. ಐ ವಾಸ್ ಲೈಕ್ ಏನೋ ನನ್ನ ತಲೆಗೆ ಬಂದಿದ್ದ ಥಾಟ್ಸ್ ನಾನು ಸಡನ್ನಾಗಿ ಹಾಕಿದ್ದನ್ನೇ 3,000 ಜನ ನೋಡೋರಲ್ಲ ಅಂತ ಐ ಜಸ್ಟ್ ಗಿವ್ ಅ ಥಾಟ್ ಲೈಕ್ ಓ ಮೈ ಗಾಡ್, ಲೈಕ್ ಹೌ ಇಸ್ ಇಟ್ ಇವನ್ ಪಾಸಿಬಲ್ ಅನ್ನೋ ಥರ. ಸೊ ಐ ಜಸ್ಟ್ ಡಿಂಟ್ ಮಚ್ ಕೇರ್. ಆ್ಯಂಡ್ ಎಕ್ಸಾಮ್ಸ್ ಬರೋ ಅಷ್ಟೊತ್ತಿಗೆ ನಾನು 10K ಹೋಗ್ಬಿಟ್ಟಿತ್ತು ಅದು. ಲೈಕ್ ಓ ಐ ಆಮ್ ಫೇಮಸ್ ಹೇಳ್ತೀರಾ ನೀವು ಫುಲ್. ನಮ್ಮ ಮನೇಲೂ ಫುಲ್, ಎಲ್ಲರೂ ಫುಲ್ಲು ಏನು ಓಡ್ತಾ ಇದೆ 10K, ನನಗಿನ್ನ ಜಾಸ್ತಿ. ಒಂದೊಂದು ಕೇಗೂ ಅವರು ಇಷ್ಟಕ್ಕೆ ಹೋಗಿದೆ. ಥ್ಯಾಂಕ್ ಯು. ಓಕೆ, ಸೊ ಇದಿಷ್ಟಾಗಿದೆ. ಐ ಫಾರ್ಗಾಟ್ ಮೈ ಲಿಪ್ಸ್. 1 ನಿಮಿಷ. ಲಿಪ್ಸ್ಟಿಕ್ ಇಟ್ಟಿಲ್ವಲ್ಲ ಇಲ್ಲಿ, ತಗೊಬರ್ತೀನಿ. ನಾನು ಆ ಕಡೆ ಹೋಗಿದ್ನಲ್ಲ, ಇಲ್ಲಿ ನನಗೆ ಲೈಕ್ ಅಫ್ಕೋರ್ಸ್ ಐ ಆಮ್ ನಾಟ್ ಗೆಟಿಂಗ್ ದಟ್ ಮಚ್ ಆಫ್ ಇದು, ಬಟ್ ಚಿಂದಿ ಬಂದೈತೆ. ಅಯ್ಯೋ, ಅಲ್ಲಿಗೆ ಹೋಗೋ ತನಕ ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ಕೋ ಫುಲ್ಲು. 1 ನಿಮಿಷ. Do you guys see that? Oh, I love it. 1 ನಿಮಿಷ. Do you see that? ಅಯ್ಯೋ, ಎಷ್ಟು ಚೆನ್ನಾಗಿ ಬಂದಿದೆ ಇದು. 1 ನಿಮಿಷ. I'll zoom in. You just see. Giving face card vibes. Okay, so this is my makeup and I don't think of changing this. ಇದು ನಮ್ಮ ಅಪ್ಪ ತಂದ್ಕೊಟ್ಟಿದ್ದು ನನಗೆ. This coat is new one, so his states as classy and it looks good on me. ಸೊ ಇವಾಗ ಆಯಿತು, ಇನ್ನೂ ಅದು ಸ್ಟೋರಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಬಿಕಾಸ್ ನಾನು ಮಲ್ಟಿ ಟಾಸ್ಕಿಂಗ್ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ಆಮ್ ನಾಟ್ ದ್ಯಾಟ್ ಗುಡ್. ಸೊ ಇಟ್ಸ್ ಓಕೆ, ಐ ಗೆಟ್ ಬೆಟರ್. ಸೊ ನಾನು ಇನ್ನೂ ಏನು ಹೇಳಬೇಕಂತ ಇದ್ದೆ ಗೊತ್ತಾ, ನನ್ನ ಬಗ್ಗೆ ಅಲ್ವಾ, ನನ್ನ ಚಾನಲ್ ಬಗ್ಗೆ ಹೇಳಿದೆ, ನನ್ನ ಬಗ್ಗೆ ಹೇಳೋದು ಮಾಡ್ತಾಯಿತ್ತು. ಸೊ ಲೆಟ್ಸ್ ಡು ಇಟ್. ಸೊ ಮೈ ನೇಮ್ ಇಸ್ ಲಕ್ಷ್ಮಿ. ಲಾಸ್ಟಲ್ಲಿ ಬರ್ತಿದ್ದು, ಐ ಡೋಂಟ್ ನೋ, ಇಟ್ ವಿಲ್ ಬಿ ವೆರಿ ಫನಿ. ಸೊ ನಾನು ವಿಡಿಯೋ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಆಯಿತಾ. ಎವ್ರಿ ಟೈಮ್ ಐ ಜಸ್ಟ್ ಪ್ಲ್ಯಾನ್, and this time I thought of going with the flow. So ನನ್ನ ಹೆಸರು ಲಕ್ಷ್ಮಿ and currently I'm pursuing my masters at University of Mysore. So my favorite color is yellow. ಆಯಿತು, whatever. ಆಯಿತಾ, ಬಿಟ್ಟಾಕೋದಲ್ಲ ಆಯಿತಾ. ಇನ್ನೇನು ಹೇಳಬೇಕು, ಮೈ ಫೇವ್ರೆಟ್ ಫ್ರೂಟ್ ಈಸ್ ವಾಟರ್ಮೆಲನ್ ಆ್ಯಂಡ್ ಪಪಾಯ. I don't know. ಅಷ್ಟೇ ನನ್ನ ಬಗ್ಗೆ, ಇನ್ನೇನಿಲ್ಲ. So yeah, that is it for today guys, and this makeup looks so good and definitely I'm gonna try it again because I think next time I can do much better than this. So that is it for today guys. I hope you liked my video. This was a very different video, and if you guys want me to keep talking and keep making videos like this, don't forget to comment below. So ಇನ್ನೂ ಏನೋ ಹೇಳಬೇಕಂತ ಇತ್ತಪ್ಪ, ನಾನು ಮರ್ತೋಯ್ತು ನನಗೆ. ಅಯ್ಯೋ, ಅದಕ್ಕೆ ಹೇಳೋದು ಬರ್ದಿಟ್ಕೋಬೇಕು ಅಂತ ಅಂದ್ಬಿಟ್ಟು, ಇಲ್ಲ ಅಂದರೆ ಎಲ್ಲ ಮರ್ತೋಗುತ್ತೆ ಮತ್ತು ಆರ್ಡರ್ ಹೊಟ್ಟೋಗ್ಬಿಡುತ್ತೆ. ನಾನು ತುಂಬ ಹೇಳಿದ್ದನ್ನೇ ಹೇಳ್ಬಿಡೋದು, ಇಲ್ಲ ಅಂದರೆ ಗೆಟಿಂಗ್ ಸ್ಟಾಕ್. ಆ್ಯಂಡ್ ಒಂದೊಂದ್ಸಲಿ ಅಂತೂ ಏನಾಗ್ಬಿಡುತ್ತೆ, ನಾನು ಏನಾದರೂ ಮಾಡ್ತಾಯಿದ್ದೀನಿ, ವೈ ಆಮ್ ಐ ಇವನ್ ಡೂಯಿಂಗ್ ದಿಸ್, ಇಸ್ ಇಟ್ ಇವನ್ ನೆಸಸರಿ ಕೈಂಡ್ ಆಫ್ ಥಾಟ್ಸ್ ಸಡನ್ನಾಗಿ ಬಂದ್ಬಿಡುತ್ತೆ ವೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಯುವರ್ ಹೆಡ್ ಟು ಕನ್ವೆ. ಸೊ ಅದು ಐ ಡೋಂಟ್ ವಾಂಟ್. ಸೊ ಅದಕ್ಕೇ ನೆಕ್ಸ್ಟ್ ಟೈಮ್ ಐ ಗೆಟ್ ಬೆಟರ್. ವಿಡಿಯೋ ಉದ್ದ ಆಗಿದ್ರೂ ಪರವಾಗಿಲ್ಲ, ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಐ ಮೇಕಪ್. And those who think that this is the actual makeup, no darling, it's not. Just eyeliner and some lipstick and some pretty stones, and that's not makeup.
That's absolutely not makeup. So I hope you guys understand. So thank you for watching. See you in the next one. Bye bye.